ನಮಸ್ಕಾರ ಸ್ನೇಹಿತರೆ, ಶಾಲಾ ಮಾಹಿತಿ ಆಲ್ ಇನ್ ಒನ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಬನ್ನಿ ಫ್ರೆಂಡ್ಸ್, ಇವತ್ತು ನಮ್ಮ ಶಾಲೆಯ ಮಕ್ಕಳನ್ನು ಯಾವ ರೀತಿಯಾಗಿ ಇನ್ಸ್ಪೈರ್ಡ್ ಅವಾರ್ಡ್ಗೆ ನಾಮಿನೇಟ್ ಮಾಡಬೇಕು ಅನ್ನೋದಕ್ಕಂಥದ್ದನ್ನು ತಿಳಿದುಕೊಳ್ಳೋಣ. ಅಪ್ಲೈ ಮಾಡೋಕ್ಕಿಂತ ಮುಂಚೆ ಈ ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನು ರೆಡಿಯಾಗಿ ಇಟ್ಕೋಬೇಕು. ನಂತರ ಕ್ರೋಮ್ಗೆ ಹೋಗಿ ಇನ್ಸ್ಪೈರ್ಡ್ ಅವಾರ್ಡ್ ಅಂತ ಟೈಪ್ ಮಾಡಿ ನೆಕ್ಸ್ಟ್ ಸರ್ಚ್ ಬಟನನ್ನು ಒತ್ತಬೇಕು. ಸರ್ಚ್ ಬಟನನ್ನು ಒತ್ತಿದಾಗ ನಿಮಗೆ ಈ ರೀತಿ 4 ಆಪ್ಷನ್ಸ್ ಬರ್ತವೆ. ಕೆಳಗಡೆ ಸ್ಕೂಲ್ ಅಥಾರಿಟಿ ಅಂತ ಬರುತ್ತೆ. ಈ ಸ್ಕೂಲ್ ಅಥಾರಿಟಿ ಮೇಲೆ ಕ್ಲಿಕ್ಕನ್ನು ಮಾಡಿದಾಗ ನೆಕ್ಸ್ಟ್ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನಿಮಗೆ ಟು ಲಾಗಿನ್ ಕ್ಲಿಕ್ ಹಿಯರ್ ಅಂತಿದೆ. ಅದರ ಕೆಳಗಡೆ ನ್ಯೂ ರಿಜಿಸ್ಟ್ರೇಷನ್ ಅಂತಿದೆ. ಇಲ್ಲಿ ಟು ಲಾಗಿನ್ ಕ್ಲಿಕ್ ಹಿಯರ್ ಮೇಲೆ ನಾನು ಒತ್ತುತ್ತಾ ಇದ್ದೀನಿ. ಇಲ್ಲಿ ನಿಮ್ಮ ಯೂಸರ್ ನೇಮ್ ಮತ್ತು ಪಾಸ್ವರ್ಡನ್ನು ಹಾಕಬೇಕು. ಅದ್ರ ಕೆಳಗಡೆ ಕ್ಯಾಪ್ಚಾ ಕೊಟ್ಟಿರ್ತಾರೆ. ಅದೇ ರೀತಿಯ ಕ್ಯಾಪ್ಚಾ ನೋಡಿ ಅದನ್ನು ಎಂಟ್ರಿ ಮಾಡಬೇಕು. ಎಂಟ್ರಿ ಮಾಡಿ ಲಾಗಿನ್ ಬಟನ್ ಮೇಲೆ ಕ್ಲಿಕ್ಕನ್ನು ಮಾಡಬೇಕು. ಲಾಗಿನ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಈ ಥರ ನಿಮಗೆ ನೆಕ್ಸ್ಟ್ ಪೇಜ್ ಓಪನ್ ಬರುತ್ತೆ. ಇಲ್ಲಿ ಒಂದೊಂದಾಗಿ ಮಾಹಿತಿಯನ್ನು ತುಂಬ್ತಾ ಹೋಗಬೇಕು. ಮೊದಲನೇದಾಗಿ ಸ್ಟೂಡೆಂಟ್ ನೇಮ್ ಅಂತಿದೆ. ಸ್ಟೂಡೆಂಟ್ ನೇಮ್ ಆ್ಯಸ್ ಪರ್ ಪಾಸ್ಬುಕ್ ಅಂತಿದೆ. ಯಾವ ರೀತಿ ಸ್ಟೂಡೆಂಟ್ ನೇಮ್ ಪಾಸ್ಬುಕ್ಕಲ್ಲಿ ಇರುತ್ತೆ ಅದೇ ರೀತಿಯಾಗಿ ತುಂಬಬೇಕು. ಅದರ ನಂತರ ಫಾದರ್ ನೇಮ್ ಅನ್ನು ಫಿಲ್ ಮಾಡಬೇಕು. ಫಾದರ್ ನೇಮ್ ಆದಮೇಲೆ ಮದರ್ ನೇಮನ್ನು ಫಿಲ್ ಮಾಡಬೇಕು. ನೆಕ್ಸ್ಟು ಜೆಂಡರ್, ಮಗು ಮೇಲ್ ಆರ್ ಫಿಮೇಲ್, ಬಾಯ್ ಆರ್ ಗರ್ಲ್ ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ನಂತರ ಡೇಟ್ ಆಫ್ ಬರ್ತ್, ಮಗುವಿನ ಡೇಟ್ ಆಫ್ ಬರ್ತನ್ನು ಎಂಟ್ರಿ ಮಾಡಬೇಕು. ನೆಕ್ಸ್ಟ್ ಮಗುವಿನ ಡೇಟ್ ಆಫ್ ಬರ್ತ್ ಆದ ನಂತರ ಮಗುವಿನ ಆಧಾರ್ ಕಾರ್ಡ್ ನಂಬರನ್ನು ಇಲ್ಲಿ ಹಾಕಬೇಕು. ಹಾಕಿದ ನಂತರ ಅದರ ನಂತರ ಸ್ಟೂಡೆಂಟ್ ಆರ್ ಪ್ಯಾರೆಂಟ್ ಕಾಂಟ್ಯಾಕ್ಟ್ ನಂಬರನ್ನು ಇಲ್ಲಿ ಹಾಕಬೇಕು. ಹಾಕಿದ ನಂತರ ಫಿಸಿಕಲಿ ಹ್ಯಾಂಡಿಕ್ಯಾಪ್ಡ್ ಎಸ್ ಆರ್ ನೋ ಅನ್ನು ಚಾಯ್ಸ್ ಮಾಡಿಕೊಂಡು ನೆಕ್ಸ್ಟು ಮಗುವಿನ ಒಂದು ಇಮೇಲ್ ಅಡ್ರೆಸ್ ಇಫ್ ಅವೈಲೇಬಲ್ ಇದ್ದರೆ ಇಮೇಲ್ ಅಡ್ರೆಸ್ ಹಾಕಬೇಕು. ಇರಲಿಲ್ಲ ಅಂದರೆ ಮಗುವಿನ ಕ್ಲಾಸನ್ನು ಸೆಲೆಕ್ಟ್ ಮಾಡಿಕೊಂಡು ನೆಕ್ಸ್ಟ್ ಮಗು ಯಾವ ಕೆಟಗರಿಗೆ ಸೇರುತ್ತೆ ಅಂತ ಏನು ಮಾಡಬೇಕು ಅಲ್ಲಿ ಚಾಯ್ಸ್ ಮಾಡ್ಕೋಬೇಕು. ನೆಕ್ಸ್ಟು ಮಗುವಿನ ಪ್ರಾಜೆಕ್ಟ್ ನೇಮ್ ನಂತರ ಆ ಪ್ರಾಜೆಕ್ಟ್ನ ಕುರಿತಾಗಿ 300 ಲೆಟರ್ಗಿಂತಲೂ ಕಡಿಮೆ ಒಂದು ಇದರಲ್ಲಿ ಅದರ ಕುರಿತಾಗಿ ವಿವರಣೆಯನ್ನು ನೀಡಬೇಕು. ನೆಕ್ಸ್ಟು ಮೆಂಟರ್ ಆರ್ ಟೀಚರ್ ನೇಮ್, ಅವರ ಹೆಸರನ್ನು ಏನು ಮಾಡಬೇಕು ಹಾಕಬೇಕು. ನಂತರದಲ್ಲಿ ನೇಮ್ ಆಫ್ ದ ಬ್ಯಾಂಕ್, ಮಗುವಿನ ಯಾವ ಬ್ಯಾಂಕಲ್ಲಿ ಖಾತೆ ಹೊಂದಿದೆ ಅದನ್ನು ಚಾಯ್ಸ್ ಮಾಡ್ಕೋಬೇಕು. ನಂತರ ಬ್ರ್ಯಾಂಚ್ ನೇಮ್ ಆ್ಯಂಡ್ ಅಡ್ರೆಸ್ ಆಫ್ ದ ಬ್ಯಾಂಕ್ ಅದನ್ನ ಫಿಲ್ ಮಾಡಿ. ಅದರ ನಂತರ ಅಕೌಂಟ್ ನಂಬರ್, ಮಗುವಿನ ಅಕೌಂಟ್ ನಂಬರನ್ನು ಸರಿಯಾದ ಕ್ರಮದಲ್ಲಿ ತುಂಬಬೇಕು. ಒಂದು ಸರಿ ತುಂಬಿದ ಮೇಲೆ ರಿಪೀಟ್ ಅಕೌಂಟ್ ನಂಬರ್ ಅಂತ ಕೇಳುತ್ತೆ. ಮತ್ತೊಂದು ಸರಿ ಏನು ಮಾಡಬೇಕು, ಸರಿಯಾಗಿ ಅಕೌಂಟ್ ನಂಬರನ್ನು ತುಂಬಬೇಕು. ನೆಕ್ಸ್ಟು IFSC ಕೋಡ್ ಆಫ್ ಬ್ಯಾಂಕ್, IFSC ಕೋಡ್ ಇದು ಕೂಡ ಎಂಟ್ರಿ ಮಾಡಬೇಕು. ಎಂಟ್ರಿ ಮಾಡಿದ ನಂತರ ಇಲ್ಲಿ ಸಬ್ಮಿಟ್ ಬಟನ್ ಮೇಲೆ ಒತ್ತಬೇಕು. ಸಬ್ಮಿಟ್ ಬಟನ್ ಮೇಲೆ ಒತ್ತಿದ ಮೇಲೆ ಆರ್ ಯು ಶೂರ್ ವಾಂಟ್ ಟು ಸೇವ್ ದ ಇನ್ಫಾರ್ಮೇಷನ್ ಅಂತ ಬರುತ್ತೆ. ಓಕೆ ಅಂತ ಒತ್ತಬೇಕು. ನಂತರ ನಿಮಗೆ ಈ ರೀತಿಯ ಒಂದು ಪೇಜ್ ಓಪನ್ ಆಗುತ್ತೆ. ಇದನ್ನ ತುಂಬೋಕ್ಕಿಂತ ಮುಂಚೆಗೆ ನೀವೆಲ್ಲ ಏನೇನು ಡಾಕ್ಯುಮೆಂಟ್ಸ್ ರೆಡಿ ಮಾಡಬೇಕನ್ನೋದನ್ನ ರೆಡಿಯಾಗಿ ಇಟ್ಕೋಬೇಕನ್ನೋದು ನೋಡೋಣ. ಇಲ್ಲಿ ಬರ್ತಕ್ಕಂಥ ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನು 2 MB ಒಳಗಡೆ ಏನು ಮಾಡಬೇಕು ನಾವು ರೆಡಿ ಮಾಡಿ ಇಟ್ಕೊಂಡಿರ್ಬೇಕು ಮುಂಚಿತವಾಗಿ. ಇವಾಗ ಅಪ್ಲೋಡ್ ಸ್ಟೂಡೆಂಟ್ ಫೋಟೋ ಅಂತಿದೆ. ಫೋಟೋನ ಮುಂಚಿತವಾಗಿ ನಾವು 2 MB ಒಳಗಡೆ ರೆಡಿ ಮಾಡಿ ಇಟ್ಕೊಂಡಿರಬೇಕು. ಅದನ್ನ ಸೆಲೆಕ್ಟ್ ಮಾಡಿಕೊಂಡು ಫೋಟೋ ಸೆಲೆಕ್ಟ್ ಮಾಡಿದ ನಂತರ ಇಲ್ಲಿ ಅಪ್ಲೋಡ್ ಫೋಟೋ ಅಂತಿದೆ, ಅದ್ರ ಮೇಲೆ ಒತ್ತಬೇಕು. ಅಪ್ಲೋಡ್ ಫೋಟೋ ಅಂದ ತಕ್ಷಣ ಫೈಲ್ಸ್ ಅಪ್ಲೋಡೆಡ್ ಸಕ್ಸಸ್ಫುಲಿ ಎಂದು ಬರುತ್ತೆ. ನೆಕ್ಸ್ಟು ಲ್ಯಾಂಗ್ವೇಜನ್ನು ಸೆಲೆಕ್ಟ್ ಮಾಡಬೇಕು. ಮಗು ಯಾವ ಭಾಷೆಯಲ್ಲಿ ತನ್ನ ಪ್ರಾಜೆಕ್ಟನ್ನು ಮಾಡ್ತಾಯಿದೆ ಅಂತ. ನೆಕ್ಸ್ಟು ಅಪ್ಲೋಡ್ ಪ್ರಾಜೆಕ್ಟ್ ಸೈನಪ್ಸಿಸ್ ಅಂತಿದೆ. ಅಲ್ಲಿ ನೀವು ಇದನ್ನ PDF ಫಾರ್ಮೇಟಲ್ಲಿ ಮಾಡ್ಕೊಂಡಿರ್ಬೇಕಾಗುತ್ತೆ 2 MB ಒಳಗಡೆ. ಅದನ್ನು ಕೂಡ ಚೂಸ್ ಫೈಲ್ ಮಾಡಿ ನೆಕ್ಸ್ಟು ಅಪ್ಲೋಡ್ ಸೈನಪ್ಸಿಸ್ ಅಂತ ಅದರ ಮೇಲೆ ಕ್ಲಿಕ್ಕನ್ನು ಮಾಡಿದಾಗ ನಿಮಗೆ ಈ ರೀತಿ ಅಪ್ಲೋಡ್ ಆಗುತ್ತೆ. ನೆಕ್ಸ್ಟು
ಫೋಟೋ ಆಫ್ ಇನೋವೇಷನ್ ಅಥವಾ ಐಡಿಯಾ ಅಂತಿದೆ, ಅದ್ರದ್ದು ಒಂದು ಫೋಟೋನ ತೆಗೆದುಕೊಂಡಿರಬೇಕು, ಅದನ್ನ ಅಪ್ಲೋಡ್ ಮಾಡಬೇಕು. ಅದ್ರ ಕೆಳಗಡೆ ಆಡಿಯೋ ಆರ್ ವಿಡಿಯೋ ಆಫ್ ದ ಐಡಿಯಾ, ಇದನ್ನು ಕೂಡ 2 MB ಒಳಗಡೆ ಏನು ಮಾಡಬೇಕು, ನೀವು ಇಲ್ಲಿ ಅಪ್ಲೋಡ್ ಮಾಡಬೇಕು. ಅದ್ರ ಕೆಳಗಡೆ ಪಾಸ್ಬುಕ್ ಫೋಟೋ, ಇದನ್ನು JPG ಆರ್ JPEG ಫಾರ್ಮೆಟಲ್ಲಿ 2 MB ಒಳಗಡೆ ಇರಬೇಕು, ಇದನ್ನೂ ಕೂಡ ಅಪ್ಲೋಡ್ ಮಾಡಬೇಕು. ಇಷ್ಟೆಲ್ಲ ಅಪ್ಲೋಡ್ ಮಾಡಾದ್ಮೇಲೆ ಇದೇ ರೀತಿಯಾಗಿ ಇನ್ನೂ 4 ಮಕ್ಕಳದ್ದು ನೀವು ನಾಮಿನೇಟ್ ಮಾಡ್ಬೋದು. ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ನನ್ನ ಯೂಟ್ಯೂಬ್ ಚಾನಲನ್ನು ಫಾಲೋ ಮಾಡಿ. ಥ್ಯಾಂಕ್ ಯು, ಧನ್ಯವಾದ.